ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ, ಎಸ್ಡಿಪಿಐ ಇಂದ ಪ್ರತಿಭಟನೆ. ಏಕಾಏಕಿಯಾಗಿ ಹೋರಾಟಕ್ಕೆ ಧುಮುಕಿದ್ಯಾಕೆ ಎಸ್ಡಿಪಿಐ? ಮೂಲ ನಟರು ವೇದಿಕೆಗೆ ಬರ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ಯಾರಿಗೆ? ಸಮೀರ್ ಹಿಂದೆ ಸಾಲು ಸಾಲಾಗಿ ಯೂಟ್ಯೂಬರ್ಗಳು ಹುಟ್ಕೊಂಡ್ರು. ಅವರೆಲ್ಲ ಹೇಗೆ ಬಂದ್ರು? ಸೌಜನ್ಯಗೆ ನ್ಯಾಯ ಸಿಗಬೇಕು. ಆದ್ರೆ ಆ ಹೋರಾಟದ ಹಿಂದೆ ಬೇರೇನಾದ್ರೂ ಉದ್ದೇಶಗಳಿದ್ಯಾ? ನಮಸ್ಕಾರ. ಪರದೆ ನಿಧಾನವಾಗಿ ಸರಿತಾ ಇದೆ. ಇದೀಗ ಮೂಲ ನಟರು ವೇದಿಕೆಗೆ ಬರ್ತಾ ಇದ್ದಾರೆ. ಈ ರೀತಿ ಹೇಳಿರೋದು ಮಾಜಿ ಮಂತ್ರಿಗಳು, ಶಾಸಕರು ಆಗಿರುವಂತಹ ಸುರೇಶ್ ಕುಮಾರ್ ಅವರು. ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಅವರು ಶೇರ್ ಮಾಡ್ಕೊಂಡಿರೋದು ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ನಡೀತಾ ಇದೆಯಲ್ವಾ, ಆ ವಿಚಾರದ ಬಗ್ಗೆ. ಸೊ ಇವರು ಬರ್ಕೊಂಡಿರುವಂತಹ ಒಂದಿಷ್ಟು ವಿಚಾರಗಳು ಈ ರೀತಿಯಾಗಿದೆ. ಪರದೆ ನಿಧಾನವಾಗಿ ತೆರೆದುಕೊಳ್ತಿದೆ. ಇದೀಗ ಮೂಲ ನಟರು ವೇದಿಕೆಗೆ ಬರ್ತಿದ್ದಾರೆ. ಇನ್ನು ಸ್ವಯಂ ನಿವೃತ್ತಿ ಪಡೆದ IAS ಅಧಿಕಾರಿ ಮತ್ತು ಕೇರಳ ರಾಜ್ಯದ ಎಡಪಂಥೀಯ ರಾಜಕಾರಣಿ ಬರುವುದನ್ನ ನೋಡಬೇಕಾಗಿದೆ. ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಇದನ್ನ ಬಿಜೆಪಿಯ ಸುರೇಶ್ ಕುಮಾರ್ ಅವರು ಬರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದನ್ನ ರಾಜಕೀಯ ಬಣ್ಣದಿಂದ ನೋಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಧರ್ಮಸ್ಥಳದಲ್ಲಿ ನಡೀತಾ ಇರುವ ವಿಚಾರಗಳನ್ನ ನೋಡಿದ್ರೇನೆ ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಹೇಳುತ್ತೆ. ಎಸ್ಡಿಪಿಐಗೂ ಧರ್ಮಸ್ಥಳದಲ್ಲಿ ಹಲ್ಲೆಗೊಳಗಾಗಿರುವಂತಹ ಯೂಟ್ಯೂಬರ್ಸ್ಗೂ ಏನು ಸಂಬಂಧ? ಯಾಕಾಗಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆದಾಗ ಎಸ್ಡಿಪಿಐ ಅವರು ಧರ್ಮಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡುವುದಕ್ಕೆ ಇಳಿದು ಬಿಡ್ತಾರೆ ಅನ್ನುವಂತಹ ಒಂದು ವಿಚಾರ ಇದೆಯಲ್ಲ, ಈ ವಿಚಾರ ನಿಜವಾಗ್ಲೂ ಕುತೂಹಲ ಮೂಡಿಸುವಂತಹ ವಿಚಾರನೇ ಮತ್ತು ಪ್ರಶ್ನೆ ಕೇಳಬೇಕಾಗಿರುವಂತಹ ವಿಚಾರನೇ. ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಮಾತ್ರ ಹಲ್ಲೆ ಆಗಿಲ್ಲ, ಸುವರ್ಣ ನ್ಯೂಸ್ನ ಒಬ್ಬ ರಿಪೋರ್ಟರ್ ಮೇಲೂ ಹಲ್ಲೆ ಆಗಿದೆ. ಬಟ್ ಇವರು ಸುವರ್ಣ ನ್ಯೂಸ್ನ ರಿಪೋರ್ಟರ್ ಮೇಲೆ ಹಲ್ಲೆ ಆಗಿರುವುದನ್ನ ಖಂಡಿಸೋದಕ್ಕೆ ಬರ್ತಾ ಇಲ್ಲ. ಬರೀ ಯೂಟ್ಯೂಬರ್ಗಳ ಮೇಲೆ ಆಗಿರುವಂತಹ ಹಲ್ಲೆಯನ್ನ ಮಾತ್ರ ಖಂಡಿಸಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಏಳೋದು ಸಹಜ. ಈ ಸಮೀರ್ ಯಾರು? ಸಮೀರ್ ಹೇಗೆ ದಿಢೀರ್ ಅಂತ ಪ್ರತ್ಯಕ್ಷ ಆದ? ಸಮೀರ್ ಬಂದ ಮೇಲೆ ಒಂದಿಷ್ಟು ಯೂಟ್ಯೂಬರ್ಸ್ಗಳು ಹೇಗೆ ಬಂದರು? ಈ ಯೂಟ್ಯೂಬರ್ಸ್ಗಳಿದೆಲ್ಲರದ್ದು ಕೂಡ ಒಂದೇ ಸ್ಟೋರಿ, ಒಂದೇ ಧ್ವನಿ. ಹೇಗೆ ಇಷ್ಟೊಂದು ಜನ ಬಂದ್ರು, ಎಲ್ಲಿಂದ ಬಂದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಒಂದು ಸ್ಟೋರಿಗೆ ಹಲವಾರು ಆಯಾಮಗಳಿರುತ್ತೆ. ಅದನ್ನ ಎಕ್ಸ್ಪ್ಲೋರ್ ಮಾಡೋದೇ ಜರ್ನಲಿಸ್ಟ್ಗಳ ಕೆಲಸ. ಸೊ ಈ ಇಡೀ ಸ್ಟೋರಿಯನ್ನ ನೋಡಿದ್ರೆ ಎಲ್ರು ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇದಾರಲ್ವಾ. ಈಗ ಈ SDPI ಅವರ ಹೆಸರು ಕೇಳಿ ಬರ್ತಿದೆ ಅಲ್ವಾ, ಯಾರ್ದೋ ಒಬ್ಬರ ಸಂಸದರ ಹೆಸರು ಕೇಳಿ ಬರ್ತಾ ಇದೆ ಅಲ್ವಾ. ಭೀಮಾ ಅನ್ನೋನು ಎಲ್ಲಿಂದ ಬಂದ ಅಂತಾನೆ ಗೊತ್ತಿಲ್ಲ, ಆದ್ರೆ ದಿಢೀರ್ ಅಂತ ಬಂದ. ಅವನು ಬಂದು ಒಂದಿಷ್ಟು ಜಾಗಗಳನ್ನ ತೋರಿಸ್ದ. ಅಷ್ಟು ಜಾಗಗಳ ಪೈಕಿ ಮೂಳೆಗಳು ಸಿಕ್ಕಿದ್ದು ಒಂದ್ರಲ್ಲಿ, ಅದು ಕೂಡ ಪುರುಷನದ್ದು. ಲಿಸ್ಟ್ ಅಲ್ಲಿ ಇಲ್ದೇ ಇರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಮೂಳೆಗಳು ಸಿಗುತ್ತೆ, ಅದು ಕೂಡ ನೆಲದ ಮೇಲೇನೆ ಸಿಗುತ್ತೆ. ಇದಿಷ್ಟು ಒಂದ್ ಕಡೆ ನಡೀತಾ ಇರ್ಬೇಕಾದ್ರೆ ಇನ್ನೊಬ್ರು ಬಂದು ಹುಡುಗಿಯ ಶವವನ್ನ ಹೂತ್ ಹಾಕೋದನ್ನ ನಾನೂ ನೋಡಿದ್ದೇನೆ ಅಂತಾರೆ. ಈ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ತಿಮರೋಡಿ ಅವರು ಈಗ ಸ್ವಲ್ಪ ಹಿಂದಕ್ಕೆ ಸರಿದಿದ್ದಾರೇನೋ ಅಂತ ಅನ್ಸುತ್ತೆ. ಅವರು ಈ ಹಿಂದೆ ಒಂದು ಖಾಸಗಿ ಚಾನೆಲ್ಗೆ ನೀಡಿರುವಂತಹ ಇಂಟರ್ವ್ಯೂನ ಒಂದು ತುಣುಕು ಈಗ ವೈರಲ್ ಆಗ್ತಾ ಇದೆ. ಆ ಇಂಟರ್ವ್ಯೂನಲ್ಲಿ ಮಹೇಶ್ ತಿಮರೋಡಿ ಅವರು ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಂತೋಷ್ ರಾವ್ನನ್ನ ಹೊರಗಡೆ ಕರ್ಕೊಂಡು ಬಂದಿದ್ದೇ ನಾನು, ಅವನಿಗೆ ಹಣ ಖರ್ಚು ಮಾಡಿದ್ದು ನಾನೇ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಅನುಮಾನಗಳು ಬರುತ್ತೆ. ಇಲ್ಲಿ ಮಹೇಶ್ ತಿಮರೋಡಿ ಅವರು ಯಾರ ವಿರುದ್ಧ ಮಾತನಾಡ್ತಿದ್ದಾರೋ ಅವರನ್ನ ಮುಗ್ಧರು ಅಂತ ಹೇಳ್ತಾ ಇಲ್ಲ, ಅವರನ್ನ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನೂ ಮಾಡ್ತಾ ಇಲ್ಲ. ಆದ್ರೆ ಈ ಹೋರಾಟದ ದಿಕ್ಕು ದೆಸೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿವೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಸುರೇಶ್ ಕುಮಾರ್ ಅವರ ಅನುಮಾನಗಳನ್ನ ಬಹಳ ಗಂಭೀರವಾಗಿ ನೋಡಬೇಕು ಅಂತ ಅನ್ಸುತ್ತೆ. ಸೊ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಸತ್ಯ ಆದಷ್ಟು ಬೇಗ ಹೊರಗಡೆ ಬರಬೇಕಾಗಿದೆ. ಈ ಎಲ್ಲಾ ಘಟನೆಗಳನ್ನ, ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಅನುಮಾನಗಳು ಹುಟ್ಟುಕೊಳ್ತಾ ಇರೋದಂತೂ ನಿಜ. ಮೇಲ್ನೋಟಕ್ಕೆ ನೋಡುವಷ್ಟು, ಕಣ್ಣಿಗೆ ಕಾಣುವಷ್ಟು ಸರಳವಾಗಿರುವಂತಹ ಕೇಸ್ ಇದಲ್ಲ ಅಂತ ಅನ್ಸುತ್ತೆ. ಪಾಪದ ಹುಡುಗಿ ಸೌಜನ್ಯ, ಅವಳಿಗೆ ನಿಜವಾಗ್ಲೂ ನ್ಯಾಯ ಸಿಗ್ಬೇಕು. ಅವರ ಕುಟುಂಬಕ್ಕೆ ನಿಜವಾಗ್ಲೂ ನ್ಯಾಯ ಸಿಗ್ಬೇಕು. ಅವಳ ಸಾವು ನ್ಯಾಯ ಅಲ್ಲ. ಈ ತರ ಅದೆಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ, ಅವರಿಗೂ ನ್ಯಾಯ ಸಿಗ್ಬೇಕು. ಆದ್ರೆ ಹೋರಾಟ ಅನ್ನುವಂಥದ್ದನ್ನ ನ್ಯಾಯ ಕೊಡಿಸೋಕಾಗಿ ಮಾಡಬೇಕೇ ಹೊರತು ಅದರ ಹಿಂದೆ ಇನ್ನೇನೋ ಉದ್ದೇಶಗಳಿದ್ದಾಗ ಅನುಮಾನ ಬರುವಂಥದ್ದು ಸಹಜ. ಸೊ ಆದಷ್ಟು ಬೇಗ ತನಿಖೆ ನಡೀಲಿ, ಸತ್ಯ ಆದಷ್ಟು ಬೇಗ ಹೊರಗಡೆ ಬರಲಿ, ಕಳ್ಳರ್ಯಾರು, ಕೂಳರ್ಯಾರು, ಮುಗ್ಧರ್ಯಾರು ಅನ್ನುವಂಥದ್ದು ಗೊತ್ತಾಗ್ಲಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.